ಸ್ನೇಹಿತರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ನೆಲೆಯೂರಲು ಕಾರಣಕರ್ತೃವಾದ ಅಣ್ಣಪ್ಪ ಸ್ವಾಮಿ ದೈವದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ. ಸ್ನೇಹಿತರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವ ಭಕ್ತರು ಭೇಟಿಗೊಡುವ ಜಾಗ ಎಂದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ. ಇಲ್ಲಿ ಮಂಜುನಾಥನ ದರ್ಶನ ಮಾಡುವ ಮೊದಲು ಈ ಅಣ್ಣಪ್ಪ ಸ್ವಾಮಿ ದೈವದ ದರ್ಶನ ಮಾಡಬೇಕು. ಇಲ್ಲವಾದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭೇಟಿಯ ಪೂರ್ಣ ಫಲ ಲಭಿಸುವುದಿಲ್ಲ. ಹೌದು, ಇದು ಅನೇಕ ಭಕ್ತಾದಿಗಳಿಗೆ ಈ ವಿಷಯ ತಿಳಿದಿರುವುದಿಲ್ಲ. ಸ್ನೇಹಿತರೆ, ಇಲ್ಲಿ ಅಣ್ಣಪ್ಪ ಸ್ವಾಮಿ ದೈವವನ್ನು ಕ್ಷೇತ್ರ ರಕ್ಷಕ ಎಂದು ಕರೆಯುತ್ತಾರೆ. ಈ ಭೂಲೋಕದ ಮೇಲೆ ಧರ್ಮವನ್ನು ಮರುಸ್ಥಾಪಿಸಲು ಆ ಪರಶಿವನು 4 ಜನ ಧರ್ಮ ದೇವತೆಗಳನ್ನು ಕಳಿಸುತ್ತಾರೆ. ಆ ಧರ್ಮ ದೇವತೆಗಳೇ ಪುರುಷ ದೈವವಾದ ಕಾಳರಾಹು, ಸ್ತ್ರೀ ದೈವವಾದ ಕಾಳರ್ಕಾಯಿ, ಹಾಗೇನೆ ಇನ್ನೊಂದು ಪುರುಷ ದೈವವಾದ ಕುಮಾರಸ್ವಾಮಿ ಹಾಗೂ ಇನ್ನೊಂದು ಸ್ತ್ರೀ ದೈವವಾದ ಕನ್ಯಾಕುಮಾರಿ. ಈ 4 ಧರ್ಮ ದೇವತೆಗಳ ದೇವದೂತನೇ ಈ ಅಣ್ಣಪ್ಪ ಸ್ವಾಮಿ ದೈವ. ಸ್ನೇಹಿತರೆ, ಕಾಶಿಯಿಂದ ತಂದ ಶಿವಲಿಂಗವು ಮಂಗಳೂರು ಸಮೀಪದ ಕತ್ರಿ ಎಂಬ ಜಾಗದಲ್ಲೇ ಇರುತ್ತೆ. ಈ ಧರ್ಮ ದೇವತೆಗಳ ಆಜ್ಞೆಯಂತೆ ಕತ್ರಿಯಲ್ಲಿದ್ದ ಶಿವಲಿಂಗವನ್ನು ತಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ ಈ ಅಣ್ಣಪ್ಪ ಸ್ವಾಮಿ ದೈವ. ಸ್ನೇಹಿತರೆ, ಅಣ್ಣಪ್ಪ ಸ್ವಾಮಿ ದೈವದ ಬೆಟ್ಟವು ನಮಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರವೇಶದ್ವಾರದ ಸಮೀಪ ಇದೆ, ಅಥವಾ ಮಂಜುನಾಥ ಸ್ವಾಮಿ ದೇವಸ್ಥಾನದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿದ್ದು ಆಗ್ನೇಯ ದಿಕ್ಕಿನಲ್ಲಿ ಕಾಣಲು ಸಿಗುತ್ತದೆ. ಈ ಬೆಟ್ಟದ ಕೆಳಗೆ ಅಣ್ಣಪ್ಪ ಸ್ವಾಮಿ ದೈವದ ಪಾದಗಳು ಇವೆ. ಭಕ್ತಾದಿಗಳು ಈ ಪಾದಗಳಿಗೆ ನಮಸ್ಕರಿಸಿ ಇಷ್ಟಾರ್ಥವನ್ನು ಬೇಡಿಕೊಳ್ಳುತ್ತಾರೆ. ಸ್ನೇಹಿತರೆ, ಇಲ್ಲಿ ಜನರು ಸುಳ್ಳು ಹೇಳಲು ಹೆದರುತ್ತಾರೆ. ಒಂದು ವೇಳೆ ಸುಳ್ಳು ಹೇಳಿದರೆ ಇಲ್ಲಿನ ಶಕ್ತಿ ದೇವತೆಗಳು ಕಠಿಣವಾದ ಶಿಕ್ಷೆಯನ್ನು ಕೊಡುತ್ತಾರೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಅಣ್ಣಪ್ಪ ಸ್ವಾಮಿ ದೈವದ ಬೆಟ್ಟವನ್ನು 150 ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗಬೇಕು. ಈ ಬೆಟ್ಟದ ಮೇಲೆ ಹೆಂಗಸರು ಮತ್ತು ಮಕ್ಕಳಿಗೆ ಪ್ರವೇಶವಿಲ್ಲ, ಗಂಡಸರಿಗೆ ಮಾತ್ರ ಪ್ರವೇಶ ಇರುತ್ತದೆ. ಈ ಬೆಟ್ಟವು ಬೆಳಿಗ್ಗೆ 8:30ರಿಂದ ಸಂಜೆ 6 ಗಂಟೆ ತನಕ ತೆರೆದಿರುತ್ತದೆ. ಸ್ನೇಹಿತರೆ, ಈ ಬೆಟ್ಟದ ಮೇಲೆ ನಮಗೆ ಪುರುಷ ದೈವವಾದ ಕಾಳರಾಹು, ಸ್ತ್ರೀ ದೈವವಾದ ಕಾಳರ್ಕಾಯಿ, ಹಾಗೆಯೇ ಇನ್ನೊಂದು ಪುರುಷ ದೈವವಾದ ಕುಮಾರಸ್ವಾಮಿ, ಹಾಗೆಯೇ ಇನ್ನೊಂದು ಸ್ತ್ರೀ ದೈವವಾದ ಕನ್ಯಾಕುಮಾರಿ, ಅದರ ಜೊತೆಗೆ ಅಣ್ಣಪ್ಪ ಸ್ವಾಮಿ ದೈವದ ಗುಡಿಗಳು ಕಾಣಲು ಸಿಗುತ್ತದೆ. ಈ ಗುಡಿಗಳನ್ನು ಕೇರಳ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದು ಮರ, ಲೋಹ, ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಇಲ್ಲಿ ಯಾವುದೇ ಪೂಜಾ ಕಾರ್ಯಗಳು ನಡೆಯುವುದಿಲ್ಲ ಹಾಗೂ ಯಾವುದೇ ಕಾಣಿಕೆಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಈ ದೇಗುಲದ ಸಮೀಪದಲ್ಲಿ ಒಂದು ಜೋಕಾಲಿ ಇದ್ದು ಇದನ್ನು ದೈವಗಳು ಉಪಯೋಗ ಮಾಡುತ್ತದೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಈ ಬೆಟ್ಟದ ಮೇಲೆ ಈ 4 ನ್ಯಾಯ ದೇವತೆಗಳು ನೆಲೆ ಊರಲು ಕಾರಣ ಏನು ಗೊತ್ತಾ? ಅದು ಸುಮಾರು 800 ವರ್ಷಗಳ ಹಿಂದೆ ಹೋಗಬೇಕು. ಆಗ ಧರ್ಮಸ್ಥಳಕ್ಕೆ ಇದ್ದಂತಹ ಮೊದಲ ಹೆಸರು ಕುಡುಮ. ಇಲ್ಲಿಯೇ ನೆಲ್ಯಾಡಿ ಬೀಡು ಇರುವಂತಹದ್ದು. ಈ ನೆಲ್ಯಾಡಿ ಬೀಡು ಎಂಬ ಮನೆಯಲ್ಲಿ ಬೀರಮಣ್ಣ ಪೇರ್ಗಡೆ ಮತ್ತು ಅಮ್ಮು ಬಳ್ಳಾಲ್ತಿ ಎಂಬ ದಂಪತಿಗಳು ವಾಸವಾಗಿದ್ದರು. ಇಲ್ಲಿ ಇವರನ್ನು ನೆಲ್ಯಾಡಿ ಬೀರಮಣ್ಣ ಪೇರ್ಗಡೆ ಎಂದು ಕರೆಯುತ್ತಿದ್ದರು. ತುಳುವಿನಲ್ಲಿ ಪೇರ್ಗಡೆ ಎಂಬ ಪದಕ್ಕೆ ಕನ್ನಡದಲ್ಲಿ ಹೆಗ್ಗಡೆ ಎಂಬ ಅರ್ಥವನ್ನು ಕೊಡುತ್ತದೆ. ಸ್ನೇಹಿತರೆ, ಇವರಿಬ್ಬರು ಅಪಾರ ದೈವ ಭಕ್ತರಾಗಿದ್ದರು. ಜೈನ ಸಮುದಾಯರಾಗಿದ್ದ ಬೀರಮಣ್ಣ ಪೇರ್ಗಡೆಯವರು ಚಂದ್ರಕಾಂತ ಸ್ವಾಮಿಯವರ ಪೂಜೆ ಮಾಡುತ್ತಿದ್ದರು. ಈ ಭಾಗದಲ್ಲಿ ಇವರು ದಾನ ಧರ್ಮದಲ್ಲಿ ತುಂಬಾನೇ ಪ್ರಸಿದ್ಧಿಯಾಗಿದ್ದರು. ಒಂದು ಸಮಯದಲ್ಲಿ ಧರ್ಮಸ್ಥಾನವನ್ನು ಹುಡುಕಿಕೊಂಡು ಬರುವಾಗ ಕುಡುಂಬ ಎಂಬ ಜಾಗದಲ್ಲಿ ಒಂದೇ ಕೊಳದಲ್ಲಿ ಹಸು ಮತ್ತು ಹುಲಿ ನೀರು ಕುಡಿಯುವುದನ್ನು ನೋಡುತ್ತಾರೆ. ಇದನ್ನು ನೋಡಿ ನೆಲೆಯೂರಲು ಸರಿಯಾದ ಜಾಗ ಎಂದು ಇವರು ತೀರ್ಮಾನ ಮಾಡುತ್ತಾರೆ. ಸ್ನೇಹಿತರೆ, ಈ 4 ನ್ಯಾಯ ದೇವತೆಗಳೇ ಪುರುಷ ದೈವವಾದ ಕಾಳರಾಹು, ಸ್ತ್ರೀ ದೈವವಾದ ಕಾಳರ್ಕಾಯಿ, ಹಾಗೆಯೇ ಇನ್ನೊಂದು ಪುರುಷ ದೈವವಾದ ಕುಮಾರಸ್ವಾಮಿ, ಹಾಗೆಯೇ ಇನ್ನೊಂದು ಸ್ತ್ರೀ ದೈವವಾದ ಕನ್ಯಾಕುಮಾರಿ. ಇವರು ಅತಿಥಿಯಾಗಿ ಬೀರಮಣ್ಣ ಪೇರ್ಗಡೆಯವರ ಮನೆಗೆ ಬರುತ್ತಾರೆ. ಆತಿಥ್ಯವನ್ನು ಸ್ವೀಕರಿಸಿ ಇಲ್ಲಿಂದ ಈ ನ್ಯಾಯ ದೇವತೆಗಳು ಹೊರಟು ಹೋಗುತ್ತಾರೆ. ಸ್ನೇಹಿತರೆ, ಅದೇ ದಿನ ರಾತ್ರಿ ಒಂದು ಪವಾಡ ನಡೆಯುತ್ತೆ. ಬೀರಮಣ್ಣ ಪೇರ್ಗಡೆಯವರ ಕನಸಲ್ಲಿ ಬಂದು ನಾವು ಈ ಜಾಗದಲ್ಲಿ ನೆಲೆ ಊರುತ್ತೇವೆ ಎಂಬ ಬಯಕೆಯನ್ನು ವ್ಯಕ್ತಪಡಿಸುತ್ತಾರೆ. ತದನಂತರ ಇವರು ಬೀರಮಣ್ಣ ಪೇರ್ಗಡೆಯವರು ತಮ್ಮ ಮನೆಯನ್ನು ಬಿಟ್ಟುಕೊಡುತ್ತಾರೆ. ಈ ರೀತಿಯಾಗಿ ಪುರುಷ ದೈವವಾದ ಕಾಳರಾಹು, ಸ್ತ್ರೀ ದೈವವಾದ ಕಾಳರ್ಕಾಯಿ, ಹಾಗೆಯೇ ಇನ್ನೊಂದು ಪುರುಷ ದೈವವಾದ ಕುಮಾರಸ್ವಾಮಿ, ಹಾಗೆಯೇ ಇನ್ನೊಂದು ಸ್ತ್ರೀ ದೈವವಾದ ಕನ್ಯಾಕುಮಾರಿ ಇಲ್ಲಿಯ ನೆಲೆ ನಿಲ್ಲುತ್ತಾರೆ. ಸ್ನೇಹಿತರೆ, ಈ ದೇವತೆಗಳ ಆಜ್ಞೆಯಂತೆ ಬೀರಮಣ್ಣ ಪೇರ್ಗಡೆಯವರು ಈ ನ್ಯಾಯ ದೇವತೆಗಳಿಗೆ ಗುಡಿಗಳನ್ನು ಕಟ್ಟಿಸುತ್ತಾರೆ. ಇಲ್ಲಿ ಸ್ನೇಹಿತರೆ, ಕೊನೆಯದಾಗಿ ನೀವೇನಾದ್ರೂ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ಕೊಡುವುದಾದರೆ ಈ ಅಣ್ಣಪ್ಪ ಸ್ವಾಮಿ ದೈವದ ದರ್ಶನವನ್ನು ತಪ್ಪದೆ ಮಾಡಿ.